ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ ಎರಡೂ ಆಸ್ತಿಕತ್ವವನ್ನು ಒಪ್ಪುವ ಆಧ್ಯಾತ್ಮಿಕ ಸಾಹಿತ್ಯಗಳು. ಸಾಮಾನ್ಯವಾಗಿ ದಾಸರೆಲ್ಲರೂ ಹರಿದಾಸರೇ ಆಗಿರುತ್ತಾರೆ. ಶ್ರೀಹರಿ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ಒಡೆಯನು. ಆತನಿಗೆ ಆದಿ ಮಧ್ಯ ಅಂತ್ಯಗಳಿಲ್ಲ. ಹರಿದಾಸರು ಶ್ರೀಹರಿಯ ಗುಣಗಾನ ಮತ್ತು ಆತನ ಲೀಲೆಗಳ ಕೀರ್ತನೆಯನ್ನು ಮಾಡುವುದರಲ್ಲೇ ಮೋಕ್ಷಾನಂದವನ್ನು ಹೊಂದುತ್ತಾರೆ ಎಂಬುದನ್ನು 16ನೇ ಶತಮಾನದ ಕನಕದಾಸರು ಕಣಿಯ ಹೇಳಲು ಬಂದೆ ನಾರಾಯಣನಲ್ಲದೆ ಇಲ್ಲವೆಂದು, ಮಿಕ್ಕ ಬಣಗು ದೈವದ ಗೊಡವೆ ಬೇಡ ನರಕ ತಪ್ಪದು ಅಂತ ಹಾಡಿದರು. ವ್ಯಾಸ ಸಾಹಿತ್ಯದ ಭಾಷೆಯು ಜನಸಾಮಾನ್ಯರಿಗೆ ಅರ್ಥವಾಗದು. ವಿಶಾಲವಾದ ಭೂಮಿಯ ಮೇಲೆ ಅಭಿವೃದ್ಧಿಯ ಪರ್ವವು ಪುರಾತನ ಭಾಷೆಯ ಲುಪ್ತತೆಗೆ ಕಾರಣವಾಗಿ ಸ್ಥಳೀಯ ಭಾಷೆಗಳು ಅಭಿವೃದ್ಧಿಗೊಂಡು ಅವುಗಳೇ ಆಡು ಭಾಷೆಗಳಾಗಿರುತ್ತವೆ. ಪರಭಾಷೆಯನ್ನಾದರೂ ಅಪ್ಪಿಕೊಂಡೆವು, ಪುರಾತನ ಭಾಷೆಯನ್ನು ಒಪ್ಪಲಾರೆವು ಅನ್ನುವಷ್ಟರ ಮಟ್ಟಿಗೆ ಜನಗಳ ಬುದ್ಧಿಯ ಮೇಲೆ ರಾಜಕಾರಣಿಗಳು, ಬುದ್ಧಿಜೀವಿಗಳು ತಮ್ಮ ಪ್ರಭಾವದ ಪ್ರಹಾರ ಮಾಡಿಬಿಟ್ಟಿದ್ದಾರೆ. ವ್ಯಾಸ ಸಾಹಿತ್ಯವು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ, ಮೆಚ್ಚುಗೆಯಾಗುವಂತೆ ಅವರ ಆಡು ಭಾಷೆಗಳಿಗೆ ತರ್ಜುಮೆಗೊಳಿಸಿದ ಮತ್ತು ಪ್ರಾಂತೀಯ ಭಾಷೆಗಳಲ್ಲಿಯೇ ಕೀರ್ತನೆ, ಪದ್ಯಗಳನ್ನು ರಚಿಸಿದ ಕೀರ್ತಿಯು ಪುರಂದರದಾಸರು, ಕನಕದಾಸರು, ವಾದಿರಾಜ ಮಹಾಸ್ವಾಮಿಗಳು ಮುಂತಾದವರಿಗೆ ಸಲ್ಲುತ್ತದೆ. ನವಕೋಟಿ ನಾರಾಯಣರಾಗಿದ್ದ ಪುರಂದರದಾಸರು ಎಲ್ಲವನ್ನೂ ಇಲ್ಲದವರಿಗೆ ಹಂಚಿ ತಾಳತಂಬೂರಿ ಹಿಡಿದು 4 ಲಕ್ಷಕ್ಕೂ ಅಧಿಕವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕನ್ನಡ ಭಾಷೆಯಲ್ಲಿಯೇ ರಚಿತಗೊಂಡ ಕೀರ್ತನೆಗಳಾಗಿವೆ. ಕನಕದಾಸರು ಮಧ್ವಾಚಾರ್ಯರಿಂದ ಪ್ರತಿಷ್ಠಿತವಾದ ರುಕ್ಮಿಣೀಕರಾರ್ಚಿತ ಉಡುಪಿಯ ಶ್ರೀಕೃಷ್ಣನ ದರ್ಶನವನ್ನೇ ಬಯಸಿದ್ದರಿಂದ ದ್ವೈತ ಸಿದ್ಧಾಂತವನ್ನೇ ಅನುಸರಿಸುವ ಹರಿದಾಸರೆಂಬುದು ಸ್ಫುಟವಾಗುತ್ತದೆ. ಕನಕದಾಸರ ತಂದೆ ಬೀರಪ್ಪ ಎಂಬುವರು ಈಗಿನ ಹಾವೇರಿ ಜಿಲ್ಲೆಯ ಬಾಡ ಮತ್ತು ಬಂಕಾಪುರದ ಸುತ್ತಲ ಪ್ರದೇಶಕ್ಕೆ ನಾಡಗೌಡ ಅಥವಾ ದಂಡನಾಯಕರಾಗಿದ್ದರೆಂದು ಡೊಳ್ಳಿನ ಹಾಡಿನಲ್ಲಿ ಸಿಕ್ಕ ಮಾಹಿತಿಯಂತೆ ನಿರ್ಣಯಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ವರಪ್ರಸಾದವಾಗಿದ್ದರಿಂದ ಕನಕದಾಸರಿಗೆ ತಿಮ್ಮಪ್ಪ ಅಂತ ಹೆಸರಿಟ್ಟಿದ್ದರು. ಹರೆಯದಲ್ಲಿ ತಿಮ್ಮಪ್ಪನಿಗೂ ಕೂಡ ದಂಡನಾಯಕನಾಗುವ ಭಾಗ್ಯ ದಕ್ಕಿದ್ದರಿಂದ ಧನಕನಕಗಳಿಯ ಒಡೆಯನಾಗಿ ಕನಕಪ್ಪನೆಂದೇ ಖ್ಯಾತರಾದರು. ಇವರು ಬಂಕಾಪುರದ ಶ್ರೀನಿವಾಸಾಚಾರ್ಯ ಎಂಬ ಬ್ರಾಹ್ಮಣರ ಬಳಿ ತರ್ಕ, ವ್ಯಾಕರಣ, ಮೀಮಾಂಸೆ, ಸಾಹಿತ್ಯ ಮತ್ತು ಸಂಸ್ಕೃತದಲ್ಲಿ ಪಾಂಡಿತ್ಯ ಪಡೆದರು. ಜಗದೊಡೆಯನನ್ನು ತಿಳಿಯಲು, ಜಗನ್ನಿಯಾಮಕನನ್ನು ಅರಿಯಲು ಸಂಸ್ಕೃತ ಗ್ರಂಥಗಳೇ ಆಧಾರವಾಗಿದ್ದ ಕಾಲವದು. ಕನಕದಾಸರು, ಪುರಂದರದಾಸರು ಇಬ್ಬರು ವ್ಯಾಸರಾಯರ ಶಿಷ್ಯರು. ವಾದಿರಾಜರು ಕೂಡ ಕನ್ನಡ ಭಾಷೆಯಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಮೊನ್ನೆ ನಡೆದ ಕನಕದಾಸರ ಜಯಂತಿಯ ಸಂದರ್ಭದಲ್ಲಿ ಭಾಷಣ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಸ್ವಲ್ಪ ಕೇಳಿ. ಅಲ್ವಾ, ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ, ಎಲ್ರಿಗೂ ಅರ್ಥ ಆಗೋ ಭಾಷೆಯಲ್ಲಿ. ಅವರು ಅನೇಕ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಹೇಳಿದ್ರು. ಆ ಸಂಸ್ಕೃತ ಶ್ಲೋಕಗಳು ನನಗೆ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗುತ್ತೆ. ಈಗ ಧರ್ಮನ ಜನರಿಗೆ ಗೊತ್ತಿಲ್ಲದ ಭಾಷೆನಲ್ಲಿ ಹೇಳಿದ್ರೆ ಪ್ರಯೋಜನ ಏನು? ಜನರು ಭಾಷೆಯಲ್ಲಿ ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು ಆಗ್ಬೇಕು. ಅದನ್ನ ಬಸವಾದಿ ಶರಣರು ಮಾಡಿದ್ರು, ಕನಕದಾಸರು ಮಾಡಿದ್ರು ಅಲ್ವಾ ಆಚಾರ್ಯರೇ? ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿದ್ಯೆಯನ್ನು ಆಡು ಭಾಷೆಯಲ್ಲಿಯೇ ಜನಸಾಮಾನ್ಯರಿಗೆ ತಲುಪಿಸಲು ಕನಕದಾಸರಿಂದ, ಪುರಂದರದಾಸರಿಂದ, ವಾದಿರಾಜ ಸ್ವಾಮಿಗಳಿಂದ ನಡೆದೇ ಇತ್ತು. ಅದು ಗೊತ್ತಿದ್ದರೂ ವೇದಿಕೆಯಲ್ಲಿ ಆಸೀನರಾಗಿದ್ದ ಧಾರ್ಮಿಕ ಗುರುಗಳತ್ತ ತಿರುಗಿ ನೋಡಿ ತಿಳಿಯದ ಭಾಷೆಯಲ್ಲಿ ಹೇಳಿದರೆ ಯಾರಿಗೆ ಅರ್ಥವಾಗುತ್ತದೆ ಅಂತ ಸಿದ್ದರಾಮಯ್ಯನವರು ಪ್ರಶ್ನಿಸುತ್ತಾರೆ. ಸಿದ್ದರಾಮಯ್ಯನವರ ಮಾತಿಗೆ ಜನಮರಳು ಜಾತ್ರೆ ಮರಳು ಎಂಬಂತೆ ಸೇರಿದ್ದ ಜನ ಹುಚ್ಚೆದ್ದು ನಗುತ್ತಾರೆ. ಸಿದ್ದರಾಮಯ್ಯನವರು ಬಾಳೆಹಣ್ಣಿನ ಕಥೆಯನ್ನು ಕೇಳಿದ್ದೀರಾ ಅಂತ ಪ್ರಶ್ನಿಸಿದ ಕೂಡಲೇ ಸಭಿಕರ ನಗುವಿನ ಧ್ವನಿ ಕೇಳುತ್ತದೆ. ಅವರ ನಗುವಿಕೆಗೆ ಏನರ್ಥವೋ ತಿಳಿಯದು. ಸಿದ್ದರಾಮಯ್ಯನವರಂತೂ ಬಾಳೆಹಣ್ಣಿನ ಕಥೆಯನ್ನು ಸತ್ಯ ಅಂತ ನಂಬಿದ್ದಾರೆ ಎನ್ನುವುದು ಅವರ ಮಾತಿನಿಂದ ಸ್ಪಷ್ಟವಾಗುತ್ತದೆ. ಒಂದು ಬಾಳೆಹಣ್ಣಿನ ಕಥೆ ಇಡ್ತಾರೆ. ಬಾಳೆಹಣ್ಣಿನ ಸ್ಟೋರಿ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರೋ ಗೊತ್ತಿಲ್ಲ ನನಗೆ. ಬಾಳೆಹಣ್ಣಿನ ಕಥೆ. ಸಿದ್ದರಾಮಯ್ಯನವರೊಬ್ಬ ಹಿಂದೂ ವಿರೋಧಿ ಅಂತಲೂ ನಾಸ್ತಿಕರಂತಲೂ ಜನಸಾಮಾನ್ಯರ ತಿಳುವಳಿಕೆ.
4-5 ವರ್ಷಗಳ ಹಿಂದೆ ಅವರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ ಸಂಗತಿಯು ನಿಜವಾಗಿದ್ದರೆ ಅವರು ನಾಸ್ತಿಕರು ಎಂಬ ಆರೋಪ ಸುಳ್ಳಾದಂತೆ. ದೇವರಿಲ್ಲದ ಜಾಗವೇ ಇಲ್ಲ, ಆದ್ದರಿಂದ ಬಾಳೆಹಣ್ಣನ್ನು ತಿನ್ನದೇ ತಂದಿದ್ದೇನೆ ಅನ್ನುವುದು ಕನಕದಾಸರ ನಿಲುವಾದ ಮೇಲೆ ಮತ್ತು ಕನಕದಾಸರೇ ರಚಿಸಿದ ಕೀರ್ತನೆಯಲ್ಲಿ ಎಲ್ಲಿ ನೋಡಿದರಲ್ಲಿ ರಾಮ ಇದಬಲ್ಲ ಜಾಣರ ದೇಹದೊಳಗೆ ನೋಡಣ್ಣ ಅಂತ ಹಾಡಿದ ಮೇಲೆಯೂ ಉಡುಪಿಯ ಕೃಷ್ಣನ ದರ್ಶನವನ್ನೇ ಮಾಡಬೇಕೆಂದು ಹಠ ಹಿಡಿದದ್ದರ ಹಿಂದಿನ ಸಂದೇಶವು ವೇದೋಕ್ತವಾಗಿ ಶಾಸ್ತ್ರೀಯವಾಗಿ ನಡೆಸಲ್ಪಡುವ ಪೂಜಾದಿಗಳಿಂದ ಭಗವಂತನ ವಿಶೇಷ ಸಾನ್ನಿಧ್ಯವಿರುತ್ತದೆ ಎಂಬುದು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯವು 1999ರಲ್ಲಿ ಹೊರತಂದಿರುವ ಕನಕದಾಸರ ಕೀರ್ತನೆಗಳು ಮತ್ತು ಮುಂಡಿಗೆಗಳು ಎಂಬ ಪುಸ್ತಕದ ಸಂಪಾದಕರಾದ ಸುಧಾಕರ್ ಅವರು ಬ್ರಾಹ್ಮಣರನ್ನು ಕರ್ಮಠರೆಂದು ಜರೆಯುವುದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುವುದು ಆ ಪುಸ್ತಕದ ಅವಲೋಕನ ಮಾಡಿದವರಿಗೆ ಗೊತ್ತಾಗುತ್ತದೆ. ಕನಕದಾಸರು ತಮ್ಮ ಕೀರ್ತನೆಗಳ ಕೊನೆಗೆ ಒಮ್ಮೆ ಕಾಗಿನೆಲೆಯಾದಿ ಕೇಶವ ಅಂತಲೂ ಒಮ್ಮೆ ಬಾಡದಾದಿ ಕೇಶವ ಅಂತಲೂ ಶ್ರೀಕೃಷ್ಣನ ಸ್ಮರಣೆ ಮಾಡುವುದರಿಂದ ಕಾಗಿನೆಲೆ ಮತ್ತು ಬಾಡ ಗ್ರಾಮದಲ್ಲಿ ಮಾತ್ರ ಶ್ರೀಕೃಷ್ಣನಿದ್ದಾನೆ ಅಂತ ಅರ್ಥೈಸಿಕೊಂಡರೆ ಸಿದ್ದರಾಮಯ್ಯನವರು ತಿರುಪತಿಗೆ ಹೋಗಿದ್ದು ವ್ಯರ್ಥವಾದಂತೆಯೇ. ಬಾಡಗ್ರಾಮವು ಕನಕದಾಸರ ಸ್ವಂತ ಊರು, ಕಾಗಿನೆಲೆಯು ತಾಯಿ ಬಚ್ಚಮ್ಮನ ತವರೂರು. ತಂದೆ ತಾಯಿಗಳ ಇಬ್ಬರ ಕಡೆಗೂ ಪ್ರಾಮುಖ್ಯತೆ ನೀಡಬೇಕೆಂಬುದೇ ಕನಕದಾಸರ ಸಂದೇಶವಾಗಿರಬಹುದು. ಸಂವಿಧಾನ ಬದಲಿಸಬೇಕೆಂಬುವರಿಗೆ ನೀವು ಏನನ್ನು ಹೇಳಲು ಇಚ್ಛಿಸುವಿರಿ ಅಂತ ಪತ್ರಕರ್ತರೊಬ್ಬರು ಇಂಗ್ಲಿಷ್ನಲ್ಲಿ ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ನೀಡಿದ ಉತ್ತರ ಹೀಗಿತ್ತು. ಮೆಸೇಜ್ ಟು ದೋಸ್ ಸೇಸ್ somebody says that constitution need to be rewrite change. ಬಿಜೆಪಿ ಸುಮಾರು those who are against the constitution they are telling like that. ಇತ್ತೀಚೆಗೆ ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ. ಪೇಜಾವರ ಶ್ರೀಗಳ ಮೇಲೆ ಸಿದ್ದರಾಮಯ್ಯನವರ ಸುಳ್ಳು ಆರೋಪಕ್ಕೆ ಪೇಜಾವರ ಶ್ರೀಗಳ ಹೇಳಿಕೆಯನ್ನು ಕೇಳಿ. ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಆಡೇ ಇಲ್ಲ. ನಾವು ನಮ್ಮ ನಿರ್ಣಯಗಳು ಏನಿದ್ದಾವೆ ಇದು ವಿಶ್ವಹಿಂದೂ ಪರಿಷತ್ತಿನ ಮೂಲಕ ಸಂತ ಸಮಾವೇಶ ನಡೆದು ಯಾವುದೋ ಒಬ್ಬ ಸಂತರಲ್ಲ ಸಮಸ್ತ ವರ್ಗದ ಸಂತರು ಕೂಡ ನೆರೆದು ಮಾಡಿರತಕ್ಕಂಥ ತೀರ್ಮಾನವನ್ನು ನಾವು ಲಿಖಿತ ರೂಪದಲ್ಲಿ ರಾಜ್ಯಪಾಲರಿಗೆ ನೀಡಿದ್ದೇವೆ. ಅದರಲ್ಲಿ ಈ ಮಾತು ಯಾವುದೂ ಇಲ್ಲೇ ಇಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡುವುದಿಲ್ಲ, ಅವರಿಗೆ ಸದ್ಬುದ್ಧಿ ನೀಡಲಿ ಅಂತ ಪ್ರಾರ್ಥಿಸುವುದಾಗಿ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಕ್ಷಮಾ ಮತ್ತು ಸಹನೆಯ ಗುಣವು ಅತ್ಯಂತ ದೊಡ್ಡ ಗುಣ, ಅದು ಹಿಂದೂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಸುತ್ತಿರುವ ಕೊಲೆ, ಸುಲಿಗೆ, ಹಲ್ಲೆಗಳನ್ನು ಖಂಡಿಸುವಲ್ಲಿ ಭಾರತದ ಹಿಂದೂಗಳು ತಡವಾಗಿ ಪ್ರತಿಭಟಿಸುತ್ತಿರುವುದು ಕೂಡ ಹಿಂದೂಗಳಲ್ಲಿರುವ ಸಹನೆಯ ಗುಣಕ್ಕೆ ಮತ್ತೊಂದು ನಿದರ್ಶನ. ನಮ್ಮ ದೇಶದ ಬುದ್ಧಿಜೀವಿ ಸಾಹಿತಿಗಳಾದವರು ಕೂಡ ಉಡುಪಿ ಮಠಗಳ ಮೇಲೆ ಹರಿಹಾಯ್ದು ಮಿಷನರಿಗಳು ನಮಗೆ ಬದುಕು ಕಟ್ಟಿಕೊಟ್ಟವು, ಉಡುಪಿಯ ಮಠಗಳು ಏನು ಮಾಡೋದು ಅಂತ ಕೇಳುತ್ತಿರುವುದನ್ನು ಯೂಟ್ಯೂಬ್ನಲ್ಲಿ ನಾನು ನೋಡಿದ್ದೇನೆ, ನೀವು ನೋಡಿರುವುದೆಂದು ಊಹಿಸುತ್ತೇನೆ. ಶಾಶ್ವತ ಯೋಜನೆಗಳನ್ನು ರೂಪಿಸಿ ತಮ್ಮ ಬದುಕು ಕಟ್ಟಿಕೊಡಬೇಕಾದ ಹೊಣೆಗಾರಿಕೆ ಆಡಳಿತ ನಡೆಸುವ ಸರ್ಕಾರಗಳ ಮೇಲಿದೆ ಅನ್ನುವುದನ್ನು ಅವರಿಗೆ ತಿಳಿಸಿ ಹೇಳಬೇಕಾದ ಜವಾಬ್ದಾರಿ ಯಾರದು? ಶಿವಾಜಿಯ ಸಾವಿಗಾಗಿ ಬ್ರಾಹ್ಮಣರು ಹೋಮ ಮಾಡಿದರು ಅಂತ ಸದಾ ಬ್ರಾಹ್ಮಣರ ಮೇಲೆ ವಿಷ ಕಕ್ಕುತ್ತಿರುವ ಕರ್ನಾಟಕದ ಡಾಕ್ಟರ್ JS ಪಾಟೀಲ್ ಎಂಬ ಸೋಕಾಡ್ ಬುದ್ಧಿಜೀವಿಯು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾದದ್ದರಿಂದ ತನಗಾಗಿರುವ ಹೊಟ್ಟೆ ಉರಿಯನ್ನು ಹೊರಹಾಕಿದ್ದಾನೆ. ಮಹಾರಾಷ್ಟ್ರದ ರಾಜಕೀಯಕ್ಕೂ ಕರ್ನಾಟಕಕ್ಕೂ ಎತ್ತಣಿಂದೆತ್ತ ಸಂಬಂಧವಯ್ಯ ಡಾಕ್ಟರ್ ಪಾಟೀಲಯ್ಯ ಅಂತ ಕೇಳುವವರಿಲ್ಲದಿದ್ದರೂ ಆತನ ಸಂದೇಶವನ್ನು ನೋಡುವವರ ಸಂಖ್ಯೆಯು ಸಂದೇಶ ಬಿಟ್ಟ ಒಂದೇ ತಾಸಿನಲ್ಲಿ 10,000ವನ್ನು ಮೀರುತ್ತದೆ. ಅಂದರೆ ಅಸಹನೆಯ ದ್ವೇಷದ ವಿಷದ ಸಂಗತಿಯನ್ನು ಆಲಿಸಲು ಕಿವಿತೆರೆದುಕೊಂಡು ಕೂಡಿಕೊಂಡವರು ಎಷ್ಟು ಅನ್ನುವುದನ್ನು ತಿಳಿದುಕೊಳ್ಳಬಹುದು. ಆಗ ವ್ಯಾಸರಾಯರು ಏನ್ ಮಾಡ್ತಾರೆ, ಈ ಕನಕದಾಸರ ವ್ಯಕ್ತಿತ್ವ ಗೊತ್ತಾಗಬೇಕು, ಅವರ ಜ್ಞಾನ ಗೊತ್ತಾಗಬೇಕು, ಅವರ ತಿಳುವಳಿಕೆ ಗೊತ್ತಾಗಬೇಕು, ಅವರ ಅನುಭವ ಗೊತ್ತಾಗಬೇಕು ಅಂತೇಳಿ
ಗುರುಗಳಾದ ವ್ಯಾಸರಾಯರು ಶಿಷ್ಯ ಕನಕದಾಸರಲ್ಲಿದ್ದ ವಿದ್ವತ್ತು ಮತ್ತು ಪ್ರತಿಭೆಗಳನ್ನು ಜಗತ್ತಿಗೆ ತೋರಿಸಲು ಬಾಳೆಹಣ್ಣಿನ ಪ್ರಸಂಗವನ್ನು ಏರ್ಪಡಿಸಿದರೆಂದು ಸಿದ್ದರಾಮಯ್ಯನವರು ಹೇಳಿದ್ದನ್ನೇ ನೆಪ ಮಾಡಿಕೊಂಡು ಸಿದ್ದರಾಮಯ್ಯನವರು ಬ್ರಾಹ್ಮಣ ಪಕ್ಷಪಾತಿ ಅಂತ ನಾಳೆಯೇ ಪ್ರತಿಭಟನೆಗೆ ಇಳಿಯುವ ಜನರು ಇದ್ದಾರೆ. ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರ ಇಲ್ಲ. ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ. ನೀನ್ ಯಾಕೆಯ, ನಿನಗೆ ಅಂಗಿ ಇಲ್ಲ, ಹೊಟ್ಟೆಗಿಲ್ಲ, ನಿನ್ ಮನೆ ಇಲ್ಲ, ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನಾನು ಕರ್ಮ ಸ್ವಾಮಿ, ನಾನು ನೀವು ಬಿಡಬೇಕು. ನಮ್ಮ ಕರ್ಮ ಅಲ್ಲ, ಅವಕಾಶಗಳಿಂದ ವಂಚಿತರಾದರು. ಅವಕಾಶಗಳು ಸಿಕ್ಕಲಿಲ್ಲ, ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ. ಕರ್ಮ ಅಲ್ಲ ಅದು. ಸಭೆಯಲ್ಲಿ ನೆರೆದಿದ್ದ ಪದವೀಧರರು ಮತ್ತು PhD ಪದವಿಯ ತತ್ವಜ್ಞಾನಿಗಳನ್ನುದ್ದೇಶಿಸಿ ಅಲ್ಲಮಪ್ರಭು ಕರ್ಮ ಸಿದ್ಧಾಂತವನ್ನು ತಿರಸ್ಕರಿಸುತ್ತಾರೆ. ನನ್ನ ಕರ್ಮಕ್ಕೆ ತಕ್ಕಂತೆ ನಾನಿದ್ದೇನೆ ಅಂತ ಭಾವಿಸಿ ಬದುಕುವ ಬದಲಿಗೆ ಅವಕಾಶ ವಂಚಿತರೆಂದು ತಿಳಿದು ಸಂವಿಧಾನ ನೀಡಿದ ಸವಲತ್ತುಗಳನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅಂತ ಸಲಹೆ ನೀಡುವ ಸಿದ್ದರಾಮಯ್ಯನವರು, ಪ್ರಾಚೀನ ಕರ್ಮವಿದು ಬಿಡಲರಿಯದು, ಯೋಚನೆಯ ಮಾಡಿ ಬಳಲುವುದೇಕೆ ಮನುಜ, ಸಾಸಿರ ನಾಮದ ಒಡೆಯಾದಿ ಕೇಶವನ ಬೇಸರಿಸದೆ ಹೆಗಲ ಮೇಲಿರಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಚಲಿಸುವ ಗರುಡನಿಗೆ ನಾಸಿಕದ ಕೊನೆಡೊಂಕು ತಿದ್ದಲಿಲ್ಲ ಹರಿವು ಅಂತ ಹೇಳಿದ ಕನಕದಾಸರನ್ನು ಹೊಗಳುತ್ತಾರೆ. ಯಾರದ್ದನ್ನಾದರೂ ಕಿತ್ತಿ ಯಾರಿಗಾದರೂ ಕೊಡುವಂಥ ಸಂವಿಧಾನ ಹೇಳುತ್ತದೆ ಅಂತ ಸಂವಿಧಾನವನ್ನೇ ತಪ್ಪಾಗಿ ಅರ್ಥೈಸುವುದು ನಡೆದೇ ಇದೆ. ಬಸವಾದಿ ಶಿವಶರಣರು ಕನಕದಾಸರು ಜಾತಿ ನಿರ್ಮೂಲನೆಗೆ ಒತ್ತು ನೀಡಿದ್ದರೂ ಜಾತೀಯತೆ ತೊಲಗಲಿಲ್ಲವೇಕೆ ಅನ್ನುವುದು ಸಿದ್ದರಾಮಯ್ಯನವರ ಪ್ರಶ್ನೆ. ಬಸವಾದಿ ಶರಣರು ಆಗ್ಲೇ ಹೇಳಿದ್ರಪ್ಪ, 850 ವರ್ಷಗಳ ಹಿಂದೆ, ಇವನಾರವ ಅಂತ ಹೇಳಿದ್ರು. ನಮ್ಮವ ಅನ್ರಿ ಅಂತ. ಆಯ್ತಾ? ಜಾತಿ ವ್ಯವಸ್ಥೆ ಹೋಗಿದ್ಯಾ? ಕನಕದಾಸರು ಬಹಳ ಹಿಂದೆನೆ ಹೇಳಿದ್ರು, 500 ವರ್ಷಗಳ ಹಿಂದೆನೆ. ಕುಲ ಎಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ ಹೋಯ್ತಾ? ಜಾತಿಗಣತಿ ಮಾಡಿಸಿದ ಸಿದ್ದರಾಮಯ್ಯನವರೇ ಉದ್ಯೋಗ ಮೀಸಲಾತಿ ಸಾಲ ಸೌಲಭ್ಯ ಸರ್ಕಾರದ ಸವಲತ್ತುಗಳಿಗೆ ಹಾಕಲ್ಪಡುವ ಅರ್ಜಿಯಲ್ಲಿ ಜಾತಿ ಕಲಂ ತೆಗೆಸಿಬಿಡಿ, ಆಗಲಾದರೂ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆದರೂ ಆಗಬಹುದು. ಆಚಾರ ಹೇಳೋದು ಬದನೆಕಾಯಿ ತಿನ್ನುವುದು ಎಂಬ ಗಾದೆ ಮಾತು ಯಾವತ್ತೂ ಸುಳ್ಳಾಗದು ಅನ್ನುವುದೇ ಸತ್ಯ. ನಾವು ಹಿಂದೂಗಳೆಂದು ಹೇಳಿಕೊಳ್ಳುವುದಕ್ಕೆ ಒಲ್ಲದವರು ಮುಂದೊಮ್ಮೆ ನಮ್ಮ ದೇಶವನ್ನೇನಾದರೂ ಹಿಂದೂ ರಾಷ್ಟ್ರವೆಂದು ಘೋಷಿಸಲ್ಪಟ್ಟರೆ ಹಿಂದೂ ರಾಷ್ಟ್ರದ ಅಲ್ಪಸಂಖ್ಯಾತರ ಕೋಟಾ ಮೇಲೆ ಕಣ್ಣಿಟ್ಟುಕೊಂಡು ಕೂತಿವೆಯೇ ಎಂಬ ಅನುಮಾನವು ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವವರ ತುರುಸನ್ನು ನೋಡಿದಾಗ ಮೂಡುವುದು ಸಹಜ. ಹಿಂದೂ ಎಂಬ ಶಬ್ದವೇ ಯಾವುದೇ ಧಾರ್ಮಿಕ ಪುಸ್ತಕದಲ್ಲಿಲ್ಲ ಅಂತ ವಾದಿಸುವವರಿಗೆ ಇನ್ನೊಬ್ಬರನ್ನು ನೀವು ಹಿಂದೂಗಳಲ್ಲ ಶಿಷ್ಯರೊಂದಿಗೆ ದೇಶ ತೊರೆಯಿರಿ ಅಂತ ಹೇಳುವ ಅಧಿಕಾರವಿದೆಯೇ? ಅದೂ ಕೂಡ ನಮ್ಮ ದೇಶವು ಹಿಂದೂ ದೇಶ ಅಂತ ಘೋಷಣೆಯಾಗುವ ಪೂರ್ವದಲ್ಲಿ. ಅನೇಕ ದೇವರ ಉಪಾಸನಾ ಕ್ರಮದಲ್ಲಿ ವಿಭಿನ್ನ ಆಚಾರ ಕ್ರಮಗಳನ್ನು ಅನುಸರಿಸುವವರ ಒಗ್ಗೂಡಿದ ಸಂಸ್ಕೃತಿಯನ್ನು ಹಿಂದೂ ಅಂತ ಗುರುತಿಸಲ್ಪಟ್ಟರೆ ಯಾರ ಗಂಟಿಗೇನು ಆಪತ್ತು? ಆದಿ ಮಧ್ಯ ಅಂತ್ಯಗಳಿಲ್ಲದ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಮುಂದುವರೆದ ಪೀಠಾಧೀಶರಿಗೆ ಹಿಂದೂ ಎಂಬ ಶಬ್ದದಿಂದ ಗುರುತಿಸುವುದು ಸಮಂಜಸವೇ ಅನ್ನುವುದೊಂದು ಪ್ರಶ್ನೆಯು ನಮ್ಮ ಮುಂದೆ ಉದ್ಭವಿಸಿದರೆ ಆ ಪ್ರಶ್ನೆಗೆ ಉತ್ತರವನ್ನು ಬೀದಿಯಲ್ಲಿ ನಿಂತು ನಮಗೆ ತೋಚಿದಂತೆ ಹೇಳಿಕೆ ಕೊಡುವುದರಿಂದ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಉಚಿತ ವೇದಿಕೆಯಲ್ಲಿ ಚರ್ಚಿಸುವ ಮೂಲಕ ತಿಳಿಯಬೇಕೆಂಬ ಹಂಬಲವಿದ್ದರೆ ಸಾಧ್ಯ. ಜನಸಾಮಾನ್ಯರು ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕುವಂತೆ ಪ್ರೇರಿಸುತ್ತಾ ಸದೃಢ ರಾಷ್ಟ್ರದ ನಿರ್ಮಾಣಕ್ಕೆ ಮುಂದಾಗುವಂತೆ ಕರೆ ಕೊಡುವ ಪೀಠಾಧೀಶರ ಸಂದೇಶಗಳಿಗೆ ಇಂಬು ಕೊಟ್ಟು ಗೌರವಿಸುವ ಸರ್ಕಾರಗಳು ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವುದರಿಂದ ಸಂವಿಧಾನ ಬದಲಾಯಿಸಿ ಅಂತ ಒತ್ತಾಯಿಸಿದಂತೆ ಅನ್ನುವುದನ್ನು
ಶಿವಶರಣರನ್ನು ಕನಕದಾಸರನ್ನು ಅನುಸರಿಸಿ ನಡೆಯುವ ಸಿದ್ದರಾಮಯ್ಯನವರೇ ಹೇಳಬೇಕು. ಬಸವಾದಿ ಶರಣರ ಕನಕದಾಸರ ಉಕ್ತಿಯಲ್ಲಿ ಭಕ್ತಿ ಇಟ್ಟಿರುವವರೇ ಆಡಳಿತದ ಚುಕ್ಕಾಣಿ ಹಿಡಿದರೆ ತಪ್ಪೇನು? ಅಲ್ಪಸಂಖ್ಯಾತರಾದ ಅಶಕ್ತ ಬ್ರಾಹ್ಮಣರನ್ನೇ ಸಮಾಜದ ಎಲ್ಲ ದುರವಸ್ಥೆಗೆ ಹೊಣೆಯೆಂದು ಬಿಂಬಿಸುತ್ತಾ ಬ್ರಾಹ್ಮಣರನ್ನು ನಿಂದಿಸುವ ರಾಜಕಾರಣಿಗಳ ಕುಮ್ಮಕ್ಕಿನಿಂದಲೇ ಹಾದಿ ಬೀದಿಯಲ್ಲೆಲ್ಲ ಹೇಗೆಂದರೆ ಹಾಗೆ ಬ್ರಾಹ್ಮಣರ ಸ್ಥಾನ ಮಾನ ಕೊಡುಗೆಗಳನ್ನು ನಿರ್ಲಕ್ಷಿಸಿ ಅವರನ್ನು ಅವಮಾನಗೊಳಿಸುತ್ತಾ ಜೀವಿಸಲು ಸಂವಿಧಾನ ಅನುಮತಿಸುತ್ತದೆಯೇ? ಇದು ಸಮಾಜವಾದದ ತತ್ವವೇ? ಜಾತಿಗಳ ಮಧ್ಯೆ ಬಿರುಕು ಹುಟ್ಟಿಸುವವರ ಬಗ್ಗೆ ಎಚ್ಚರದಿಂದಿರಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಿಜ. ಅಂಥವರ ವಿರುದ್ಧ ಕ್ರಮ ಜರುಗಿಸುವ ಮಾತನ್ನಾಡದೇ ಇದ್ದದ್ದು ಅವರ ರಾಜಕೀಯ ಪ್ರೌಢಿಮೆ. ರಾಜ್ಯದಲ್ಲಿದ್ದ BJP ಪಕ್ಷದ ಅಧಿಕಾರಾವಧಿಯಲ್ಲೇ ತಮ್ಮ ಪತ್ನಿಗೆ 14 ನಿವೇಶಗಳನ್ನು ನೀಡಲಾಗಿದೆ ಅಂತ ತಮ್ಮ ತಲೆಗೇರಿರುವ ಆರೋಪಕ್ಕೆ BJPಯನ್ನೇ ಹೊಣೆಯಾಗಿಸಿ 14 ನಿವೇಶನಗಳನ್ನು ಮೂಡಾಗೆ ಮರಳಿಸಿರುವುದಾಗಿ ಹೇಳಿರುವ ಸಿದ್ದರಾಮಯ್ಯನವರು ಮರುಳರಲ್ಲ. ಬೇಡದವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಾದರೂ ತಮ್ಮನ್ನು ನಿರ್ನಾಮ ಮಾಡಬಹುದಾದ ಶತ್ರುಗಳ ಕೈಗೆ ಅಧಿಕಾರ ಸಿಗದಂತೆ ತಂತ್ರ ಹೆಣೆದು ಸಫಲವಾಗುವುದರಲ್ಲಿ ನಿಷ್ಣಾತನಾದ ಚಾಣಾಕ್ಷ ರಾಜಕಾರಣಿ. ಕನಕದಾಸರು ಕೀರ್ತಿಸಿದಂತೆ ಏಸೋಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಶೆಯು ತರವಲ್ಲ, ಸ್ಥಿರವಲ್ಲ, ಮುಂದೆ ಬಾಹೋದಲ್ಲ, ಆಶಾ ಕ್ಲೇಶ ದೋಷವೆಂಬ ಅಬ್ದಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಅಂತ ಅನ್ನುವುದನ್ನು ನಂಬಿ ಬದುಕಿದರೆ ಕ್ಷೇಮ. ಬ್ರಾಹ್ಮಣರನ್ನು ಬೈದರೆ ಬಹುಸಂಖ್ಯಾತರನ್ನು ಸಂತೈಸಿದಂತಾಗಿ ಅಧಿಕ ಮತವನ್ನು ಬಾಚಿಕೊಂಡು ಅಧಿಕಾರಕ್ಕೆ ಬರುವುದಾದರೆ ಆ ಕೆಲಸ ಮಾಡಿ, ಆದರೆ ಬ್ರಾಹ್ಮಣರಿಗೆ ದ್ರೋಹವೆಸಗಬೇಡಿ. ಕನಕದಾಸರ ಕೀರ್ತನೆಗಳನ್ನು ಸುಶ್ರಾವ್ಯವಾಗಿ ಹಾಡಿ ಕನಕದಾಸರ ಕೀರ್ತನೆಗಳು ಜನಮೆಚ್ಚುಗೆ ಪಡೆಯುವಂತೆ ಮಾಡಿದ ಗಾಯಕರಲ್ಲಿ ಬ್ರಾಹ್ಮಣರು ಇದ್ದಾರೆ. ಮತ್ತು ಬ್ರಾಹ್ಮಣರು ಕನಕದಾಸರ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನೋ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಎಂಬ ಕೀರ್ತನೆಯನ್ನು ದಿನಂಪ್ರತಿ ಹಾಡುತ್ತಾರೆ ಅನ್ನುವುದು ತಿಳಿದಿರಲಿ. ಕನಕದಾಸರಿಗೆ ವಿದ್ವತ್ಪೂರ್ಣ ವಿದ್ಯಾದಾನ ಮಾಡಿದ್ದು ಬಂಕಾಪುರದ ಶ್ರೀನಿವಾಸಾಚಾರ್ಯ ಎಂಬುದು ತಿಳಿದಿರಲಿ. ಅಭಿವೃದ್ಧಿ ಕಾರ್ಯಗಳಿಗೆ ಪುಕ್ಕಟ ಸೌಲಭ್ಯಗಳಿಗೆ ಸರ್ಕಾರಕ್ಕೆ ಬೇಕಾದ ಹಣಕಾಸಿನ ಮೂಲವಾದ ವಿವಿಧ ಬಗೆಯ ತೆರಿಗೆಯಲ್ಲಿ ಬ್ರಾಹ್ಮಣರ ಪಾಲು ಇದೆ ಅನ್ನುವುದು ತಿಳಿದಿರಲಿ. ಬ್ರಾಹ್ಮಣರು ದೇಶದಲ್ಲಿ ಪರಾವಲಂಬಿ ಜೀವಿಯಾಗಿ ಇನ್ನೊಬ್ಬರಿಗೆ ಹೊರೆಯಾಗಿ ಬದುಕಲು ಬಯಸುವುದಿಲ್ಲ ಅನ್ನುವುದು ಸ್ಪಷ್ಟವಾಗಿ ತಿಳಿದಿರಲಿ. ಇನ್ನು ರಾಜಸ್ಥಾನದ ಜೈಪುರ ಅರಮನೆಯ ಸಮೀಪ ರಾಣಾ ಪ್ರತಾಪ್ ಸಿಂಗರಿಂದ ನಿರ್ಮಿತವಾದ ಕನಕದಾಸರ ವೃಂದಾವನವಿರುವ ಬಗ್ಗೆ ಸಾಹಿತಿ ಸಂಪಾದಕ ಸುಧಾಕರ್ ಅವರು ಉಲ್ಲೇಖಿಸಿದ್ದಾರೆ. ಸರ್ಕಾರದ ಖರ್ಚಿನಲ್ಲಿ ಹೊರತಂದ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಕನಕದಾಸರ ಕೀರ್ತನೆಗಳು ಮತ್ತು ಮುಂಡಿಗೆಗಳು ಎಂಬ ಪುಸ್ತಕದಲ್ಲಿ ಬ್ರಾಹ್ಮಣರನ್ನು ಕರ್ಮಠರೆಂದು ಜರೆಯುವುದಕ್ಕೆ ಒತ್ತು ನೀಡಿರುವ ಸುಧಾಕರ್ ಅವರು ಸರ್ಕಾರದ ಖರ್ಚಿನಲ್ಲಿಯೇ ಜೈಪುರಕ್ಕೆ ತೆರಳಿ ಕನಕದಾಸರ ವೃಂದಾವನವಿರುವ ಬಗ್ಗೆ ಖಚಿತತೆ ಮಾಡಿಕೊಂಡು ನಿಖರವಾಗಿ ಹೇಳಿದ್ದರೆ ಕನಕದಾಸರ ಶಿಷ್ಯರಾದ ನಮಗೆಲ್ಲ ಉಪಯೋಗವಾಗುತ್ತಿತ್ತು. ಬಹುಶಃ ಬ್ರಾಹ್ಮಣರೆಲ್ಲ ಕನಕದಾಸರ ಶತ್ರುಗಳೆಂದು ಬಿಂಬಿಸುವ ಮಟ್ಟಿಗೆ ಅವರ ಸಂಪಾದಕತ್ವ ಸೀಮಿತಗೊಂಡಿರಬೇಕು. ಹಾಗಾಗಿ ಕನಕದಾಸರ ಜೈಪುರದ ವೃಂದಾವನದ ಬಗ್ಗೆ ಖಚಿತವಾಗಿ ಹೇಳಲು ಉತ್ಸುಕತೆ ತೋರಿಸಿಲ್ಲ. ರಾಣಾ ಪ್ರತಾಪ್ ಸಿಂಗರು ಕನಕದಾಸರ ವೃಂದಾವನವನ್ನು ಜೈಪುರದ ಅರಮನೆ ಬಳಿ ನಿರ್ಮಿಸಿರುವ ಸಂಗತಿ ಸತ್ಯವೇ ಆಗಿದ್ದರೆ ಪರಭಾಷಾ ದ್ವೇಷಿಗಳು, ಭಾಷಾ ದುರಭಿಮಾನಿಗಳು ನಾಚಿ ತಲೆ ತಗ್ಗಿಸುವ ವಿಷಯವೇ ಸರಿ. ನನಗೆ ಆರ್ಥಿಕ ಶಕ್ತಿ ದೊರೆತಲ್ಲಿ ಜೈಪುರಕ್ಕೆ ಹೋಗಿ ತಿಳಿದುಕೊಂಡು ತಮ್ಮೆಲ್ಲರಿಗೂ ತಿಳಿಸಬಯಸುತ್ತೇನೆ. ನನ್ನ ನಿಲುವು ಇಷ್ಟವಾದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.